ಬೆಂಗಳೂರಿಗೂ ಕಾಲಿಟ್ಟಿತ ಭ್ರೂಣ ಪತ್ತೆ ಜಾಲ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಭ್ರೂಣ ಹತ್ಯೆ ಜಾಲದ ಮೇಲೆ ಆರೋಗ್ಯ ಇಲಾಖೆ ನಿಗಾ ವಹಿಸಿದೆ. ಬೆಂಗಳೂರಿನಲ್ಲಿಯೂ ಭ್ರೂಣ ಪತ್ತೆಯ ಕರಾಳತೆ ಇದೀಗ ಬಯಲಾಗ್ತಾ ಇರೋದು. ಬೆಂಗಳೂರಿನ ವಿಜಯನಗರದ ಆಸ್ಪತ್ರೆಯೊಂದರ ಮೇಲೆ ಆರೋಗ್ಯ ಇಲಾಖೆ ರೇಡ್ ಅನ್ನ ನಡೆಸಿದೆ. ಆಸ್ಪತ್ರೆಯೊಂದರಲ್ಲಿ ಅನಧಿಕೃತವಾಗಿ ಸ್ಕ್ಯಾನಿಂಗ್ ಮಿಷಿನ್ ಪತ್ತೆಯಾಗಿದೆ. ಬೆಂಗಳೂರಿನಲ್ಲೂ ಸಹ ಭ್ರೂಣ ಪತ್ತೆಯ ಕರಾಳತೆ ಇದೀಗ ಬಯಲಾಗ್ತಾ ಇರೋದು. ಹಾಗಾದ್ರೆ ಬೆಂಗಳೂರಿನಲ್ಲೂ ಸಹ ಈ ಭ್ರೂಣ ಪತ್ತೆಯ ಜಾಲ ಇದೆಯಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ವಿಜಯನಗರದ ಆಸ್ಪತ್ರೆಯೊಂದರ ಮೇಲೆ ರೇಡ್ ಅನ್ನ ನಡೆಸಲಾಗಿದೆ. ಇದರಲ್ಲಿ ಅನಧಿಕೃತವಾಗಿ ಸ್ಕ್ಯಾನಿಂಗ್ ಮಿಷಿನ್ ಅನ್ನ ಇಟ್ಟಿರೋದು ಪತ್ತೆಯಾಗಿದೆ. ದಿನ KPMA ಅಡಿಯಲ್ಲಿ ದೂರು ಒಂದು ಬಂತು, ಇವರು ಬೆಂಕಿ ಅಗ್ನಿ ಸುರಕ್ಷತಾ ಇದು ಸರ್ಟಿಫಿಕೇಟ್ ತಗೊಂಡಿಲ್ಲ ಅಂತ. ಅದನ್ನು ನೋಡೋದಕ್ಕಾಗಿ ಇವತ್ತು ಬಂದಾಗ ಇಲ್ಲಿ ಒಂದು ಅನ್ರಿಜಿಸ್ಟರ್ಡ್ ಮಿಷಿನ್, ಸ್ಕ್ಯಾನಿಂಗ್ ಮಷಿನ್ನು ಅನ್ರಿಜಿಸ್ಟರ್ಡ್ ಆಗಿತ್ತು. ಇವರಿಗೆ ಯಾವುದೇ ಥರದ PCPNDT ಲೈಸೆನ್ಸ್ ಇರಲ್ಲ, ಅನ್ರಿಜಿಸ್ಟರ್ಡ್ ಮಿಷಿನ್ ಇಲ್ಲ, ಎಂಪೆನಲ್ಮೆಂಟ್ ಇಲ್ಲ. ಇದೊಂದು 4 ವರ್ಷದಿಂದ ನಮ್ಮ ಹತ್ರ ಇದೆ. ನಾವು ತಿಂಗಳಿಗೆ ಒಂದು 7ರಿಂದ 8 ಕೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾವ ಕೇಸು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಇಲ್ಲ, ಅದ್ರ ಬಗ್ಗೆ ರಿಪೋರ್ಟ್ಸ್ ಇಲ್ಲ, ಅದರದ್ದು ಇಮೇಜಸ್ ಇಲ್ಲ.